ಅನಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 4 ಆಫ್ ಕಪ್ಸ್ ಬಂದಿದೆ. ಫಸ್ಟ್ ಕಾರ್ಡ್ 4 ಆಫ್ ಕಪ್ಸ್ ಬಂದರೆ ಖಂಡಿತವಾಗ್ಲೂ ಯಾರನ್ನಾದರೂ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಅದರ್ ಪರ್ಸನ್ನ, ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದರೆ 4 ಆಫ್ ಕಪ್ಸ್ ಕಾರ್ಡ್ ಬಂದಿರುತ್ತೆ. ಅಥವಾ ಸೀಕ್ರೆಟ್ ಟೆಕ್ಸ್ಟ್ ಅಂತ ಹೇಳ್ಬೋದು. ಕೆಲವೊಮ್ಮೆ 4 ಆಫ್ ಕಪ್ಸ್ ಬಂದರೆ ನೀವು ಯಾರಿಗೂ ಗೊತ್ತಾಗದೆ ಹಾಗೆ ಅಥವಾ ಸೀಕ್ರೆಟ್ಲಿ ಗುಟ್ಟಾಗಿ ಏನಾದರೂ ಮಾಡ್ತಾಯಿದ್ರು ಕೂಡ 4 ಆಫ್ ಕಪ್ಸ್ ಬಂದಿದೆ. ಮೇ ಬಿ ನಿಮ್ಮ ಪಾರ್ಟ್ನರ್ ಗುಟ್ಟಾಗಿ ಏನಾದರೂ ಮಾಡ್ತಾ ಇರ್ಬೋದು, ಅಥವಾ ನೀವು ನಿಮ್ಮ ಪಾರ್ಟ್ನರ್ಗೆ ತಿಳಿಸದೆ ಏನಾದರೂ ಮಾಡ್ತಾ ಇರ್ಬೋದು. ರೈಟ್ ನಾವು ಮಿಸ್ಸಿಂಗ್ ಸಮ್ವನ್ ಅಂತ ಹೇಳ್ಬೋದು. ಅಥವಾ ಸಮಥಿಂಗ್ ಮಿಸ್ಸಿಂಗ್ ಅಂತ ಕೂಡ ಹೇಳುತ್ತೆ. ಮೇ ಬಿ ಯಾವುದಾದ್ರೂ ರೆಸಿಪಿ ಇರ್ಬೋದು. ನೀವು ಚೆನ್ನಾಗಿ ಕುಕ್ಕಿದ್ರೆ, ಏನೋ ಅಡುಗೆ ಮಾಡೋದು ಚೆನ್ನಾಗಿ ಬರ್ತಾಯಿದ್ರು ಕೂಡ ನಿಮಗೆ ಏನೋ ಮಿಸ್ ಆಗಿದೆ, ಅಡುಗೆ ಮಾಡಿ ನೋಡಿದ್ರೂ ಕೂಡ ಈ ರೆಸಿಪಿಯಲ್ಲಿ ಮಾಡೋ ವಿಧಾನದಲ್ಲಿ ಏನೋ ಮಿಸ್ ಮಾಡಿದ್ದೀನಿ ಅಂತ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಫೀಲ್ ಮಾಡ್ಬೋದು. ಫ್ಯಾಮಿಲಿ ಈಸ್ ಗುಡ್ ಅಂತ ಹೇಳುತ್ತೆ. ನಾಟ್ ಶ್ಯೂರ್ ಎನರ್ಜಿ ಅಂತ ಹೇಳ್ತೀವಿ. ಫಸ್ಟ್ ಕಾರ್ಡ್ ಏನಾಗುತ್ತೆ, ಏನಾಗ್ತಾ ಇದೆ ಅಂತ ಯಾವುದೂ ಕ್ಲಾರಿಟಿ ಇರೋದಿಲ್ಲ ಲೈಫಲ್ಲಿ ಅಂತ ಕೂಡ ಹೇಳ್ಬೋದು. ಸೆಕೆಂಡ್ ಕಾರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ಸಿಂಹ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ದರೂ ಕೂಡ ಸ್ಟ್ರೆಂತ್ ಕಾರ್ಡ್ ಬಂದಿರುತ್ತೆ. ಅಥವಾ ಕಾನ್ಫಿಡೆಂಟ್ ಕಮ್ಮಿ ಆಗಿದ್ದರೆ, ಲೈಫ್ ಮೇಲೆ ಭರವಸೆ ಕಮ್ಮಿ ಆಗಿದ್ರೂ ಕೂಡ ಸ್ಟ್ರೆಂತ್ ಕಾರ್ಡ್ ಬಂದಿರುತ್ತೆ. ನಿಮಗೆ ನಿಮ್ಮ ಪಾರ್ಟ್ನರ್ ಮೇಲೆ ಭರವಸೆ ಕಮ್ಮಿ ಆಗಿದೆಯೋ, ಅಥವಾ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಭರವಸೆ ಕಮ್ಮಿ ಆಗಿರ್ಬೋದು. ಟ್ರೈಯಿಂಗ್ ಟು ಸಿ ಹೌ ಫಾರ್ ಇಟ್ ವಿಲ್ ಗೋಸ್ ಅನ್ನೋ ಹಾಗಿದೆ. ನೋಡೋಣ, ಎಷ್ಟು ದಿನ ಹೋಗುತ್ತೋ ಅಷ್ಟು ದಿನ ಜೊತೆಗಿರೋಣ. ಸ್ಟ್ರಗಲ್ ಅಂತ ಹೇಳ್ತೀನಿ ನಾನು. ಬೇಸಿಕಲಿ ಇದು ಒಂದು ಸ್ಟ್ರಗಲ್ ಆಗಿರುತ್ತೆ. ಡಿಸ್ಕನೆಕ್ಟಿವಿಟಿ ಫೀಲ್ ಇರುತ್ತೆ. ಜೊತೆಗಿದ್ದರೂ ಕೂಡ ಡಿಸ್ಕಂಫರ್ಟ್ ಫೀಲ್ ಇರುತ್ತೆ ಆ ಪರ್ಸನ್ ಜೊತೆ. ನಿಮ್ಗೆ ಅನಿಸುತ್ತೆ ನಿಮ್ಮ ಜೊತೆ ಫಿಸಿಕಲಿ ಇದ್ದರೂ ಕೂಡ ಅವ್ರ ಮೈಂಡ್ ಚೇಂಜ್ ಮಾಡಿದ್ದಾರೆ, ಅವ್ರ ಹಾರ್ಟ್ ಚೇಂಜ್ ಮಾಡಿದ್ದಾರೆ. ಮೊದಲಿನ ಸಲ ಇಲ್ಲ, ಅವರು ಸ್ಲೋಲಿ ಅವ್ರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಕೆಲವ್ರಿಗೆ. ಕೆಲವ್ರು ಮ್ಯಾರಿಡ್ ಇರ್ಬೋದು ಈ ಪ್ಲೇಸಲ್ಲಿ ಅಂತ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇದು ಎಲ್ರಿಗೂ ಅನ್ವಯಿಸಲ್ಲ, ಕೆಲವರಿಗೆ ಮಾತ್ರ. ಥರ್ಡ್ ಕಾರ್ಡ್ ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. 5 ಆಫ್ ಪೆಂಟಿಕಲ್ಸ್ ಥರ್ಡ್ ಕಾರ್ಡ್ ಬಂದಿರ್ಬೋದು. ಲಾಜಿಕಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಇತ್ತೀಚೆಗೆ ತುಂಬ ಪ್ರಾಕ್ಟಿಕಲ್ ಆಗ್ತಾ ಇದ್ದೀರಾ ನೀವು ನಿಮ್ಮ ಪಾರ್ಟ್ನರು. ಯಾವ ಕಾರಣ ದೂರ ಆಗೋಕ್ಕೆ ಅಂತ ಒಬ್ರಿಗೊಬ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ನೀವೆಷ್ಟೇ ಲಾಜಿಕಲಿ ಟ್ರೈ ಮಾಡಿ, ಎಕ್ಸ್ಪ್ಲೇನ್ ಮಾಡಿ, ಅವ್ರು ತುಂಬ ದೂರ ಹೋಗಿದ್ದಾರೆ, ಮತ್ತೆ ನಿಮ್ಮ ಲೈಫಲ್ಲಿ ಮೊದಲಿನ ಥರ ಇರಲ್ಲ ಅಂತ ಕೂಡ ಕಾರ್ಡ್ ಹೇಳುತ್ತೆ. 5 ಆಫ್ ಪೆಂಟಿಕಲ್ಸ್ ನೀವು ಯಾವಾಗಲೂ ದುಡ್ಡಿಗೆ ಮಹತ್ವ ಕೊಡ್ತಿರೋ, ವಸ್ತುಗಳಿಗೆ ಮಹತ್ವ ಕೊಡ್ತಿರೋ, ನಿಮ್ಮ ಸ್ಟೇಟಸ್ಸಿಗೆ ಮಹತ್ವ ಕೊಡ್ತಿರೋ, ಅವ್ರ ಮೇಲೆ ನಿಮಗೆ ರೆಸ್ಪೆಕ್ಟ್ ಕಮ್ಮಿ ಆಗಿದೆ, ಕೇರ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಮೊದಲಿನ ಥರ ಇರೋ ಒಂದು ಸೆಕ್ಯೂರಿಟಿ ಬಾಂಡ್ ಅವ್ರಿಗೆ ಫೀಲ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು, ನಿಮಗೂ ನಿಮ್ಮ ಪಾರ್ಟ್ನರ್ಗೂ. ಫೋರ್ತ್ ಕಾರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕೆಲವರು ನೈಟ್ ಆಫ್ ಪೆಂಟಿಕಲ್ಸ್ ಬಂದರೆ ಬ್ರೇಕಪ್ ಆಗಿದೆ, ಹ್ಯಾಪಿ ಟು ಸಿಂಗಲ್ ಅನ್ನೋ ಒಂದು ಲೈನ್ನ ಹೇಳ್ತಾ ಇದ್ದೀರಾ. ಕೆಲವ್ರಿಗೆ ಫೀಲ್ ರಿಜೆಕ್ಟೆಡ್ ಅಂತ ಹೇಳ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ನಿಮ್ಮನ್ನು ಯಾರೋ ರಿಜೆಕ್ಟ್ ಮಾಡಿದ್ದಾರೆ, ಅಥವಾ ರಿಜೆಕ್ಟೆಡ್ ಫೀಲ್ ಆಗ್ತಾ ಇದೆ ಇತ್ತೀಚೆಗೆ, ಅಥವಾ ನೀವು ಯಾರನ್ನಾದರೂ ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಕೇಳದೆ ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಕಾಲ್ನ ಪಿಕ್ ಮಾಡ್ತಾ ಇಲ್ಲ, ನಿಮ್ಮ ಕೈಗೆ ಸಿಗ್ತಾ ಇಲ್ಲ ಆ ಪರ್ಸನ್ ಅಂತ ಹೇಳ್ಬೋದು. ನಿಮ್ಮ ಇದಕ್ಕೆ ಸೂಟ್ ಆಗೋ ಪರ್ಸನ್ ಕೂಡ ಇಲ್ಲ. ಮೇ ಬಿ ತುಂಬ ಗುಡ್ ಲುಕಿಂಗ್ ಪರ್ಸನ್ ಅವರಾಗಿದ್ದಾರೋ ನೀವಾಗಿದ್ದಾರೋ ಏನೋ ಅವ್ರಿಗೆ ಒಂದು ಅನುಮಾನ. ನಿಮ್ಮಿಂದ ದೂರ ಆಗೋಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಫಿಫ್ತ್ ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಹಣ ತುಂಬ ಬರುತ್ತೆ ನಿಮಗೆ, ಹಣದ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ಗೂ ಸ್ಟೆಬಲ್ ಆಗಿದ್ರೆ ಅಂತ ಹೇಳ್ಬೋದು. ಕೆಲವ್ರಿಗೆ ಎಮೋಷ್ನಲ್ ಸ್ಟೆಬಿಲಿಟಿ ಬೇಕಾಗಿದೆ, ಎಮೋಷ್ನಲಿ ಯಾರಾದರೂ ಸಪೋರ್ಟ್ ಮಾಡಬೇಕು. ಟೂ ಮಚ್ ಕನ್ಸರ್ನ್ ಅಂತ ಹೇಳ್ಬೋದು. ಅನ್ಸರ್ಟನಿಟಿ ಇದೆ ಲೈಫಲ್ಲಿ ಅಂತ ಹೇಳ್ಬೋದು. ಯಾರೂ ನನಗೆ ಸಪೋರ್ಟ್ ಮಾಡೋರಿಲ್ಲ. ಎಲ್ಲ ಇದೆ, ದುಡ್ಡಿದೆ, ಸ್ಟೇಟಸ್ ಇದೆ, ನೇಮ್ ಇದೆ, ಫೇಮ್ ಇದೆ, ಬಟ್ ನನಗೆ ಯಾರೂ ಇಲ್ಲ ಅನ್ನೋ ಫೀಲಿಂಗ್ನಲ್ಲಿ ಕೆಲವ್ರು ಇದ್ದೀರಾ, ನೀವು ಅಥವಾ ನಿಮ್ಮ ಪಾರ್ಟ್ನರು. ಸಿಕ್ಸ್ತ್ ಕಾರ್ಡ್ ನನಗೆ ನೈಟ್ ಆಫ್ ಸೋರ್ಡ್ಸ್ ಬಂದಿದೆ. ನೈಟ್ ಆಫ್ ಸೋರ್ಡ್ಸ್ ಕೆಲವೊಮ್ಮೆ ಹೊಸ ವ್ಯಕ್ತಿನ ನೀವು ಮೀಟ್ ಆಗ್ತೀರಾ ಲೈಫಲ್ಲಿ ಅಂತ ಕಾರ್ಡ್ ಹೇಳುತ್ತೆ. ಇತ್ತೀಚೆಗೆ ಮೀಟ್ ಆಗಿದ್ದೀರಾ, ಕೆಲವರು ಮುಂದೆ ಕೂಡ ಮೀಟ್ ಆಗಿರ್ಬೋದು. ಮೇ ಬಿ ಜನ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಥವಾ ಗಾಸಿಪ್ ಮಾಡ್ತಾ ಇದ್ದಾರೆ ಅಂತ ಕೆಲವರಿಗೆ ಅನ್ನಿಸ್ತಾ ಇದೆ. ಫ್ಯಾಮ್ಲಿಯಲ್ಲಿ ಗೊತ್ತಾಗಿರ್ಬೋದು ನಿಮ್ಮ ವಿಷಯ.
ಸ್ಟ್ರಗಲ್ ಅಂತ ಹೇಳಲ್ಲ. ಸೊ ವಾರ್ನ್ ಕೂಡ ಮಾಡಿದ್ದಾರೆ, ನಾರ್ಮಲ್ ವಾರ್ನ್ ಇದೆ ಅದು. ಸೊ ಜನ ನಿಮ್ಮ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ಮ ಕ್ಲಾಸಲ್ಲಿ ಇರ್ಬೋದು, ಜನ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಯಾವುದಕ್ಕೂ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. 7th ಕಾರ್ಡ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಕಿಂಗ್ ಆಫ್ ಕಪ್ಸ್ ಮೇ ಬಿ ವೃಶ್ಚಿಕ ರಾಶಿಯವ್ರ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು. ಸೊ ಕಿಂಗ್ ಆಫ್ ಕಪ್ಸ್ ಬಂದಿರುತ್ತೆ. ಸೊ ಅಥವಾ ನೀವು ಒಂದು ರಿಯಲ್ ಲವ್ನ, ಟ್ರೂ ಲವ್ನ ಹುಡುಕ್ತಾ ಇದ್ದರೆ, ನಿಜವಾದ ಪ್ರೀತಿನ ಹುಡುಕ್ತಾ ಇದ್ದರೆ ಕೂಡ ಕಿಂಗ್ ಆಫ್ ಕಪ್ಸ್ ಬಂದಿರುತ್ತೆ 7th ಪ್ಲೇಸಲ್ಲಿ. ಕೆಲವ್ರಿಗೆ ನಾನು ಆಗಲೇ ಹೇಳಿದೆ, ಇಂಟ್ರೆಸ್ಟ್ ಕಮ್ಮಿ ಆಗಿದೆ, ಸ್ಲೋಲಿ ನಿಮ್ಮಿಂದ ದೂರ ಸರಿತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವ್ರು ನಾರ್ತ್ ಪೋಲ್ ಆದರೆ ನೀವು ಸೌತ್ ಪೋಲ್ ಆಗ್ತಾ ಇದ್ದೀರಾ, ಗೊತ್ತಾಗ್ತಾ ಇಲ್ಲ. ಸಡನ್ನಾಗಿ ಯಾವಾಗ ಆ ವ್ಯಕ್ತಿ ಚೇಂಜ್ ಆದರೂ, ಯಾಕೆ ಚೇಂಜ್ ಆದರೂ, ಪ್ರಾಕ್ಟಿಕಲಿ ಲಾಜಿಕಲಿ ಏನೋ ಥಿಂಕ್ ಮಾಡ್ತಾ ಇದ್ದಾರೆ ಅವರು. ತುಂಬ ಲಾಜಿಕಲ್ ವೇಸ್ನಲ್ಲಿ ಥಿಂಕ್ ಮಾಡಿದರೆ, ಎಲ್ಲದಕ್ಕೂ ಲಾಜಿಕ್ನ ಹುಡುಕ್ತಾ ಹೋದರೆ ಲೈಫಲ್ಲಿ ನಿಮಗೆ ರಿಯಲ್ ಆಗಿ ನೀವು ಲೈಫ್ನ ಲೀಡ್ ಮಾಡೋ ಲಾಜಿಕ್ನೇ ನೀವು ಮರ್ತು ಬಿಡ್ತೀರಾ ಅಂತ ಹೇಳ್ಬೋದು. ಖುಷಿಯಾಗಿರೋ ಲಾಜಿಕ್ನೇ ಕೆಲವ್ರು ಮರೀತಾ ಇದ್ದೀರಾ. ನೀವು ನಿಮ್ಮ ಪಾರ್ಟ್ನರ್ಗೂ ಅವರು ರಿಯಲೈಸೇಷನ್ ಮಾಡ್ಕೊಳ್ತಾ ಇಲ್ಲ ಅವ್ರು ಏನು ಕಳ್ಕೊಳ್ತಾ ಇದ್ದಾರೆ ಅಂತ. ಸೊ 8th ಕಾರ್ಡ್ ನನಗೆ 10 ಆಫ್ ಕಪ್ಸ್ ಬಂದಿದೆ. ಸೊ ರಿಯಲೈಸೇಷನ್, ತುಂಬ ಟಾಕ್ಸಿಕ್ ಎನರ್ಜಿ ಇದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಡೋಂಟ್ ನೋ ಏನು ಮಾಡಬೇಕು, ಇದನ್ನು ಹೇಗೆ ಸರಿಪಡಿಸ್ಬೇಕು ಅನ್ನೋ ಓವರ್ ಥಿಂಕಿಂಗ್ ಇದೆ. ಬಟ್ ಅಲ್ಲಿ ಏನೂ ಇಲ್ಲ, ಎಲ್ಲನೂ ಇದೆ, ಎಲ್ಲ ಖುಷಿ ಇದೆ. ಸೊ ಅವರು ಖುಷಿಯಾಗಿದ್ದರೆ ಖಂಡಿತ ಆಗುತ್ತೆ. ಈಗೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ನಾನು ಸೋಲಲ್ಲ, ಅವರೇ ಸೋಲಬೇಕು. ಸೊ ತುಂಬ ಒಂದು ಟೆಕ್ಸ್ಟು ಅಥವಾ ಒಂದು ಕಾಲ್ಗೆ ಆನ್ಸರ್ ಮಾಡಿದರೆ ಏನಾದರೂ ಆಗುತ್ತಾ, ಮೊದಲಿನ ಥರ ಯಾಕೆ ಇರೋಕ್ಕಾಗಲ್ಲ ಅಂತ ಕೂಡ ನೀವು ಯೋಚನೆ ಮಾಡಬೇಕು ಮಿಥುನ ರಾಶಿಯವ್ರು, ನೀವು ಅಥವಾ ನಿಮ್ಮ ಪಾರ್ಟ್ನರು. ಸೊ ಇಲ್ಲಿ ಯಾವುದೇ ತೊಂದರೆ ಇಲ್ಲ, ಥರ್ಡ್ ಪಾರ್ಟಿ ಇಲ್ಲ, ಯಾರೂ ಇಲ್ಲ. ನೀವು ಅಂದ್ಕೊಂಡಿರ್ಬೋದು ಯಾರಾದರೂ ಇರ್ಬೋದಾ ಅಂತ, ಆ ಥರ ಯಾರೂ ಇಲ್ಲ. 9th ಕಾರ್ಡ್ ನನಗೆ ಹೈ ಪ್ರೀಸ್ಟಿಸ್ ಬಂದಿದೆ. ಹೈ ಪ್ರೀಸ್ಟಿಸ್ ಬಂದಿರೋದ್ರಿಂದ ಕೆಲವರು ಟಾಕ್ಸಿಕ್ ರಿಲೇಷನ್ಶಿಪ್ನ ಬಿಟ್ಟು ಮೂವ್ ಆನ್ ಆಗ್ತಾ ಇದ್ದರೆ, ಆ ಥರ ಇದ್ದರೆ ಓಕೆ ಬಿಡ್ಬೋದು. ಬಟ್ ವಿತೌಟ್ ರೀಸನ್ ನೀವೇ ಏನೇನೋ ಕಲ್ಪನೆನ ಮಾಡಿಕೊಂಡು ಒಂದು ಒಳ್ಳೆ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಕೂಡ ಕಾರ್ಡ್ ಹೇಳುತ್ತೆ. 10th ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿದೆ. ಹೈ ಪ್ರೀಸ್ಟಿಸ್, ನೀವು ಯಾರ ಲೈಫಿಂದ ಹೊರಗಡೆ ಹೋದರೂ ಅವ್ರ ಮೇಲೆ ಸ್ಪೈ ಮಾಡ್ತಾ ಇರ್ತೀರಾ, ಅವ್ರನ್ನ ಗಮನಿಸ್ತಾ ಇರ್ತೀರಾ, ಅವ್ರು ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾರನ್ನ ಮೀಟ್ ಆಗ್ತಾರೆ ಅಂತ ಆ ಎನರ್ಜಿನ ಕೂಡ ಹೇಳುತ್ತೆ. ಅಥವಾ ನಾರ್ಮಲಿ ನೀವು ಸಿಂಗಲ್ ಇದ್ದರೂ ಕೂಡ ನಿಮ್ಮನ್ನು ಯಾರಾದರೂ ಗಮನಿಸ್ತಾ ಇರ್ಬೋದು, ಅಥವಾ ನೀವು ಯಾರನ್ನಾದರೂ ತುಂಬ ದಿನಗಳಿಂದ ಗಮನಿಸ್ತಾ ಇರ್ಬೋದು. ಅವ್ರ ಮನೆಯಲ್ಲಿ ಅವ್ರ ನೇಮ್ ಏನು, ಅವ್ರ ಸ್ಕೂಲ್ ಯಾವುದು, ಕಾಲೇಜ್ ಯಾವುದು, ಅವ್ರು ಎಲ್ಲಿ ಇರ್ತಾರೆ, ಏನು ಮಾಡ್ತಾರೆ ಅನ್ನೋ ವಿಷಯನ, ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಬಗ್ಗೆ ಯಾರಾದರೂ ಕಲೆಕ್ಟ್ ಮಾಡ್ತಾ ಇರ್ಬೋದು. ಕೇರ್ಫುಲ್ ಆಗಿರಿ ಯಾವುದಕ್ಕೂ. 10th ಕಾರ್ಡ್ ಡೆವಿಲ್ ಕಾರ್ಡ್ ಇರೋದ್ರಿಂದ ಸ್ಟ್ಯಾಂಡ್ ಯುವರ್ ಗ್ರೌಂಡ್ ಅಂತ ಹೇಳುತ್ತೆ. ಸೊ ನಿಮ್ದು ಯಾವುದೇ ರಿಸ್ಟ್ರಿಕ್ಷನ್ ಇದ್ದರೂ, ಯಾವುದೇ ಕೇಜಲ್ಲಿದ್ದರೂ, ನೀವು ಬಂಧನದಲ್ಲಿದ್ದರೂ ಕೂಡ ಅದರಿಂದ ಹೊರಗಡೆ ಬನ್ನಿ. ಸೊ ಏನಾದರೂ ಮಾಡಿ, ಡಿಪೆಂಡ್ ಆಗಬೇಡಿ. ಸೊ ಡಿಪೆಂಡೆನ್ಸಿ ಒಳ್ಳೆಯದಲ್ಲ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಸೊ ನಿಮ್ಮ ಸ್ವಂತ ಎಬಿಲಿಟಿಯಿಂದ ನೀವು ಕೆಲಸ ಹುಡ್ಕೊಳ್ಳಿ, ಕೆಲಸ ಮಾಡಿ, ನಿಮ್ಗೇನು ಬರುತ್ತೋ, ನಿಮ್ಮ ಹತ್ರ ಏನು ಸ್ಕಿಲ್ ಇರುತ್ತೋ ಟ್ರೈ ಮಾಡಿ. ಇಲ್ಲ ಅಂದರೆ ಹುಡುಕಿ. ಸೊ ಟ್ರೈ ಮಾಡಿ, ಸ್ಕಿಲ್ನ ಕೂಡ ಡೆವಲಪ್ ಮಾಡ್ಕೊಳ್ಬೋದು. ಝೀರೋ ಸ್ಕಿಲ್ ಇದ್ದರೂ ಕೂಡ ಏನಾದರೂ ಹೊಸದಾಗಿ ಕಲಿಬೋದು. ಆ ಥರ ಯಾರೂ ಇರೋದಿಲ್ಲ ಝೀರೋ ಸ್ಕಿಲ್ಲಲ್ಲಿ. ಏನಾದರೂ ಗೊತ್ತಿರುತ್ತೆ ನಿಮಗೆ, ಅದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದೆ ಕಾರ್ಡು. ಕೆಲವ್ರಿಗೆ ಸೊ ಅನ್ಸರ್ಟನಿಟಿ ತುಂಬ ಕಾಣಿಸ್ತಾ ಇದೆ ನನಗೆ. ಸ್ಟೆಬಲ್ ಮೈಂಡ್ಸೆಟ್ ಇಲ್ಲ, ಸಡನ್ನಾಗಿ ಚೇಂಜ್ ಆಗೋ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ದೀರೋ ಅಥವಾ ನೀವೇ ಆ ಥರ ಇದ್ದೀರೋ. ಸೊ ಕೆಲವ್ರಿಗೆ ಏನೋ ಗೊತ್ತಿಲ್ಲ, ಫೋಕಸ್ ಚೇಂಜ್ ಆಗ್ತಾ ಇದೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ನೀವು ಅಂದ್ಕೊಂಡಿರೋದ್ರ ಕಡೆ ನಿಮ್ಮ ಗಮನ ಇಲ್ಲ. ಸೊ ಖಂಡಿತವಾಗ್ಲೂ ಫೋಕಸ್ ಚೇಂಜ್ ಆಗ್ತಾ ಇದೆ. ಮೇ ಬಿ ಫೈನಾನ್ಷಿಯಲ್ ಅನ್ಸರ್ಟನಿಟಿ ಕೂಡ ಹೇಳ್ತೀನಿ ನಾನು. ಹಣಕಾಸಿನ ಏರುಪೇರು ಕಾಣ್ಬೋದು, ಸ್ವಲ್ಪ ಹಣ ಜಾಸ್ತಿ ಖರ್ಚಾಗ್ಬೋದು. ಸೊ ಅಥವಾ ನೀವು ಶಾಪಿಂಗ್ ಮಾಡ್ತಿರೋ, ಅಥವಾ ದುಡ್ಡು ನಿಮ್ಗೆ ಗೊತ್ತಿಲ್ಲದೆ ಹಾಗೆ ದುಡ್ಡು ಫೋಲ್ ಆಗೋ ಚಾನ್ಸಸ್ ಇದೆ. ಗಮನ ದುಡ್ಡಿನ ಬಗ್ಗೆ ಇರಲಿ ಅಂತ ಕೂಡ ಹೇಳುತ್ತೆ. ಸೊ ಲುಕ್ಸ್ ಬಗ್ಗೆ ಯೋಚನೆ ಮಾಡಬೇಡಿ. ಇಲ್ಲಿ ಜಾಸ್ತಿ ತುಂಬ ನಾನು ಹೇಗಿದ್ದೀನಿ, ಅಪಿರೆನ್ಸ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಚೆನ್ನಾಗಿಲ್ಲ, ನಾನು ಚೆನ್ನಾಗಿದ್ದೀನಿ, ನಾನು ದಪ್ಪ ಇದ್ದೀನಿ, ನಾನು ತುಂಬ ತೆಳ್ಳಗಿದ್ದೀನಿ. ಸೊ ತುಂಬ ಆ ಥರ ಕನಸನ್ನು ಬಿಟ್ಬಿಡಿ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಫೀಲ್ ಗುಡ್ಡಲ್ಲಿರಿ.